परमेश्वर गुरुभ्यो नमः वाग्देवी नमः या देवी सर्वभूतेषु क्रियारूपेण संस्थिता नमस्तस्यै ನೀವು ಅದು ಹೂ ಮುಡ್ಕೊಂಡು ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಯಶುಗೌಡ ಯೂಟ್ಯೂಬ್ ಚಾನಲ್. ಫಸ್ಟ್ ಟೈಮ್ ವಿಡಿಯೋ ನೋಡ್ತಿರೋದು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಸಪೋರ್ಟ್ ಮಾಡಿ. ಬೆಳಗ್ಗೆ ನಾನು ಪಕ್ಕದ ಮನೆಯವರು ಆಯ್ತು ಪೂಜೆ ಮಾಡಿಸಿದ್ರು, ಹಾಗಾಗಿ ಅಲ್ಲಿ ಕರೆದಿದ್ರು ಅಂತ ಹೇಳಿ ಹೋಗಿದ್ದೆ. ತಿಂಡಿನೂ ಕೂಡ ಅಲ್ಲೇ ಆಯಿತು. ಮತ್ತು ಅಲ್ಲಿಂದ ಬಂದಮೇಲೆ ಫುಲ್ಲು ಅಡುಗೆ ಮನೆ ಆರ್ಗನೈಸ್ ಮಾಡೋದಿತ್ತು, ಅದೆಲ್ಲ ಮಾಡಾಯಿತು. ಆದರೂ ದೇವ್ರ ಮನೆಯದ್ದು ಇನ್ನೂ ರೆಡಿ ಆಗಿಲ್ವಲ್ಲ, ಹಾಗಾಗಿ ಅದನ್ನ ದೇವ್ರ ಮನೆಯದ್ದು ಅಲ್ಲೇ ಇಟ್ಟಿದ್ದೀನಿ, ತೊಳಿಬೇಕು ಇವಾಗ. ಪಾಪು ಇವಾಗ ಊಟ ಎಲ್ಲ ಪಾಪುದಾಯ್ತು, ಸರಿ ತಿನ್ನಿಸಿ. ಡಿಂಪು ನಂಗೆ ಹೊಟ್ಟೆ ಸಿತೈತೆ ಅಂತ ಹೇಳ್ತಿದ್ದೆ, ಅವನಿಗೋಸ್ಕರ ಅಂತ ಹೇಳಿ ದೋಸೆ ಮಾಡ್ಕೊಡೋಣ. ಬೆಳಗ್ಗೆ ನಾನು ದೋಸೆ ಮಾಡಿದೆ, ನಾವು ಅಲ್ಲೇ ತಿಂದಿದ್ವಲ್ಲ, ಇವಾಗ ದೋಸೆ ಇಟ್ಟಿತ್ತು, ಅದನ್ನೇ ಅವನಿಗೆ ಹಾಕ್ಕೊಡೋಣ ಅಂತ ಹೇಳಿ ಮಾಡ್ಕೊಡ್ತಿದ್ದೆ. ಅದಾದ್ಮೇಲೆ ಎಲ್ಲರ ಮನೆ ಹೆಂಗ್ ನಡೀತಿದೆ, ವರಲಕ್ಷ್ಮಿ ಹಬ್ಬದ ಪ್ರಿಪ್ರೇಷನ್ ಮಾಡದೆ ಇರೋರು, ನಾವು ಹೋದ ವಾರ ಮಾಡೋಕ್ಕಾಗಿಲ್ಲ, ಹಂಗಾಗಿ ಈ ವಾರ ಮಾಡ್ತಾ ಇದ್ದೀವಿ. ನಿಮ್ಮ ಮನೆಗಳಲ್ಲೆಲ್ಲ ಯಾರು ಮಾಡಿಲ್ಲ ಕಮೆಂಟ್ ಮಾಡಿ. ನಾವು ಈ ವಾರ ಮಾಡ್ತೀವಿ. ಯಾಕೆ ಅಂದರೆ ಇವಾಗಲೇ ರೆಡಿ ಮಾಡ್ಕೋತಿರೋದು, ನಾಳೆ ಇಟ್ಕೊಂಡು ಎಲ್ಲನೂ ಅವಳು ಮಾಡೋಕ್ಕಾಗಲ್ಲ. ಅದಕ್ಕೆ ಇವತ್ತೇ ದೇವ್ರ ಮನೆದೆಲ್ಲ ಪಾತ್ರೆ ಎಲ್ಲ ತೊಳೆದಿಟ್ಬಿಟ್ರೆ ಅವಳಿಗೇನೋ ಖುಷಿ ಐತೆ. ಅವಳು ಕೂಡ ಮಾತಾಡ್ತಾವಳು ನಿಮ್ಮ ಜೊತೆ. ಇವತ್ತೇ ಮಾಡಿ ಮುಗಿಸ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಮತ್ತೇನು ಗೊತ್ತಾ, ನಮ್ದು ನಾನು ಬೆಳ್ಳಿದೆ ಅಂತ ತಗೊಬಂದಿಲ್ಲ ಇನ್ನೂ. ನಾವು ಮಣ್ಣಿನದಲ್ಲೇ ಇಡೋದು, ಇದೇ ಲಕ್ಷ್ಮಿ ಮುಖವಾಡನೆ ಸ್ಟಾರ್ಟಿಂಗ್ ತಗೊಬಂದಿದ್ದೇನೆ. ಇದೇ ಇನ್ನೂ ಚೆನ್ನಾಗೈತೆ, ಅದಕ್ಕೋಸ್ಕರ ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ದೇವ್ರಿಗೆಲ್ಲ ರೆಡಿ ಮಾಡಿ ಇಟ್ಬಿಟ್ರೆ ಇವತ್ತೇ ಸರಿಯಾಗುತ್ತಲ್ಲ ಅಂತ ಹೇಳಿ. ನಾಳೆದೇನಪ್ಪ ಅಂತಂದ್ರೆ, ನಾಳೆ ಎಲ್ಲ ಫುಲ್ಲು ತಿಂಡಿ ಗಿಂಡಿ ಮಾಡಬೇಕು, ಹಾಗಾಗಿ ಇವತ್ತೇ ಮಾಡಿಡ್ತೀನಿ. ಅಡುಗೆ ಮನೆ ಫುಲ್ ಕ್ಲೀನ್ ಮಾಡಿದ್ದೀನಿ ಆ್ಯಕ್ಚುಲಿ, ಅದು ದೇವ್ರ ಪಾತ್ರೆ ತೊಳಿಯೋಕ್ಕಾಗಿಲ್ಲ ಇನ್ನೂ. ನಾವು ಇಷ್ಟೊಂದು ಕಷ್ಟಪಡ್ತೀವಿ ಮಕ್ಳು ಇಟ್ಕೊಂಡು, ಅರೆ ಯಾರು ಅರ್ಥನೇ ಮಾಡ್ಕೊಳ್ಳಲ್ಲ ಏನು ಕೆಲಸ ಅಂತ ನೋಡ್ತಾರೆ. ನಾವು ತಿಂಡಿನೂ ಮಗ ಎತ್ಕೊಂಡೆ ಮಾಡ್ತಿರ್ತೀವಿ, ಅದೆಲ್ಲ ಯೋಚನೆ ಮಾಡಲ್ಲ. ನೋಡೋರ್ಗೆ ಹೆಂಗೆ ಅನ್ಸುತ್ತೆ ಅಂದರೆ, ಅವಳಿಗೇನು ಕೆಲಸ ಅನ್ನೋ ಥರ ಅನ್ಸುತ್ತೆ. ಸಿಟಿಲಿ ಅವಳೆ ಏನು ಕೆಲಸ, ಅಡುಗೆ ಮಾಡ್ಕೊಳ್ಳೋದು, ಊಟ ಮಾಡೋದು, ಮಲ್ಕೊಳ್ಳೋದು ಅನ್ನೋ ಥರ ಮಾತಾಡ್ತಾರೆ. ಅವ್ರೇನೋ ಅವ್ರು ಮಾತಾಡ್ತಾ ಇರಲಿ, ಅವ್ರ ಖುಷಿಗೆ ನಮ್ಮ ಕೆಲಸ ನಾವು ಮಾಡ್ತಿರೋಣ. ಯಾರು ಬಂದು ನಮಗೆ ಕಷ್ಟ ಆಯ್ತಿದ್ದ ಹೆಲ್ಪ್ ಮಾಡ್ಲಾ ಅಂತ ಯಾರು ಒಬ್ರು ಕೇಳಲ್ಲ, ಆದರೆ ಕಮೆಂಟ್ ಮಾತ್ರ ತುಂಬ ಚೆನ್ನಾಗಿ ಮಾಡ್ತಾರೆ. ಹೋಗ್ಲಿ ಬಿಡಿ, ಅವರೆಲ್ಲ ಮಾತಾಡ್ಕೊಳ್ಳಿ, ಏನು ಮಾಡೋಕ್ಕಾಗಲ್ಲ. ಮಾತಾಡ್ತವ್ರೆಲ್ಲ ಮಾತಾಡ್ಲಿ ಅಂದ್ಬಿಟ್ಟು ನಮ್ಮ ಪಾಡಿಗೆ ನಾವಿರೋದು. ಒಬ್ಳೆ ಹೆಂಗ್ ಮಾಡ್ಕತೀಯ, ಬರಲ್ಲ ಮಾಡ್ಕೊಡ್ಲಾ ಅಂತ ಒಬ್ರು ಹೇಳಲ್ಲ. ಅವರು ಹೌದಾ, ಅಷ್ಟಾಯ್ತಾ, ಇಷ್ಟ ಆಯ್ತಾ, ಇನ್ನೂ ಕ್ಲೀನ್ ಮಾಡಾಕಿಲ್ವಾ, ಇನ್ನೂ ಮಾಡಿಲ್ವಾ, ಈ ಥರ ಎಲ್ಲ ಬೇಕಾದ್ರೆ ಮಾತಾಡ್ತಾರೆ. ಅದು ಅಲ್ದಲ್ಲಿ ಏನು ಅಂದ್ರೆ, ಇವತ್ತು ಡಿಂಪುಗ್ ಮಧ್ಯಾಹ್ನದಿಂದ ಫೀವರ್ ಬೇರೆ ಐತೆ ಅವನಿಗೆ. ಅವನು ಅಳ್ತಿದ್ರೆ ಇವಳು ಅಳ್ತಾಳೆ, ಇಬ್ರು ಇಟ್ಕೊಂಡು ಭಾರಿ ಕಷ್ಟ ಮೇಂಟೈನ್ ಮಾಡೋದು. ಆಕ್ಚುಲಿ ನಾನು ಲಕ್ಷ್ಮಿಗೆ ಫೇಸ್ಗೆ ಮಾಡೋದೆಲ್ಲ ಐತ, ಏನೋ ನೋಡಿಲ್ಲ ಇನ್ನೂ, ಅದನ್ನು ಮಾಡಿಡೋಣ ಅನ್ಕೊಂಡೆ. ಇವತ್ತು ಫಸ್ಟು ನಮ್ಗೆ ಹೊಟ್ಟೆ ಹಸಿತೈತೆ, ಫಸ್ಟು ಅಂತ ತಿಂದು ಒಂಚೂರು ಮುಗಿಸ್ಕೊಂಡು ಆಮೇಲೆ ಅವಳು ಎಲ್ಲಿಗೆ ಬರೋಕ್ಕೂ ಓಡ್ತಾವಳು ಗೊತ್ತಿಲ್ಲ. ಅವಳು ಕ್ಯಾಮ್ರಾನ ಇಟ್ಕೊಳಕ್ಕೆ ಓಡಾಡ್ತಾವಳೆ ಅನ್ನಿಸ್ತದೆ. ಇದು ಕ್ಯಾಮ್ರಾ ನೋಡಿ ಏನೋ ಭಾರಿ ಖುಷಿ ಅವಳಿಗೆ.
ನನ್ಗೆ ಹೊಟ್ಟೆ ಸಿಗ್ತೈತೆ. ಫಸ್ಟು ನಾನು ಒಂದು ದೋಸೆ ತಿನ್ಕೊಡ್ತೀನಿ. ದೋಸೆ ತಿಂದು ಹಾಲು ಕುಡಿದು ನೆಕ್ಸ್ಟ್ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಪಕ್ಕ ದೇವ್ರ ಮನೆ ಇವತ್ತು ಅಂದರೆ ಜಸ್ಟ್ ದೇವ್ರ ಸಾಮಾನಷ್ಟೇ ತೊಳೆದಿರ್ತೀನಿ. ತೋರಿಸ್ತೀನಿ ಇವಾಗ. ಫಸ್ಟು ನಾನು ಬೆಳ್ಳಿ ಪಾತ್ರೆಗಳೆಲ್ಲ ತೊಳ್ಕೊಬಿಡೋಣ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇವೆಲ್ಲ ತೊಳೆದು ಇಟ್ಟಿದ್ದೆ. ಸ್ವಲ್ಪ ಲಾಸ್ಟ್ ಇಯರ್ ನನಗೆ ಇವಾಗಲೂ ಈ ಥರ ಕೋಲ್ಗೇಟ್ ಪೌಡ್ರ್ ಬರುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ. ನಮ್ಮಮ್ಮ ಹುಡುಕ ಬಂದಿತ್ತು, ತಗೊಬಂದಿದ್ರು ಬೆಳ್ಳಿ ಪಾತ್ರೆ ತೊಳಿಯೋಕ್ಕೆ ಅಂತ ಹೇಳಿ. ಈ ಇಯರ್ವರೆಗೂ ಐತೆ ಇದು. ನಾನು ಎಲ್ಲನೂ ಎತ್ತಿಟ್ಬಿಟ್ಟಿದ್ದೆ ತೊಳೆಯೋಕ್ಕಾಗಲ್ಲ ಅಂತ ಹೇಳಿ. ಹಾಗಾಗಿ ನೆಕ್ಸ್ಟ್ ಈ ಹಬ್ಬದಲ್ಲೇ ತೆಗೆದಿರೋದು. ಲಾಸ್ಟ್ ಇಯರ್ ತೆಗ್ದಿಟ್ಟಿದೆ, ಈ ಇಯರ್ ಮತ್ತೆ ತೆಗಿತಿರೋದು. ಎಲ್ಲ ಮೇಂಟೆನೆನ್ಸ್ ಮಾಡೋಕ್ಕಾಗಲ್ಲ, ಅವೆಲ್ಲ ವೀಕ್ಲಿ ತೊಳಿತಾ ಇರಬೇಕು. ಅದಕ್ಕೋಸ್ಕರ ಎಲ್ಲ ಮೇಲ್ಗಡೆನೇ ಇಟ್ಬಿಟ್ಟಿದೆ ತೆಗ್ದು. ಪಾಪು ಎಲ್ಲ ದೊಡ್ಡದಾಗೋರ್ಗು ಬೇಡ ಇವೆಲ್ಲ ಜಾಸ್ತಿ. ಜಸ್ಟ್ ಒಂದೇ ಒಂದು ಅಷ್ಟಲಕ್ಷ್ಮಿ ದೀಪ ಅಷ್ಟೇ ಇಟ್ಕೊಂಡಿದ್ದು. ಎಲ್ಲ ತೊಳೆದು ಪೂಜೆ ಮಾಡೋಷ್ಟರಲ್ಲಿ 2 hours ಬೇಕು. ಅದು ಚೆನ್ನಾಗಿ ಹೋಗುತ್ತೆ. ಒಂದು ಬ್ರಷ್ ಇದ್ಬಿಟ್ರೆ ಹೊಸದು ಕ್ಲೀನಾಗಿ ಉಜ್ಜಿಬಿಟ್ರಂತೂ ಸೂಪರಾಗಿ ಹೋಗುತ್ತೆ. ಗಲೀಜೆಲ್ಲ ತುಂಬ ನೀಟಾಗಿ ವೈಟ್ ಆಗುತ್ತೆ. ಇಲ್ಲಿ ಸಣ್ಣದಿಲ್ಲ. ಆದರೂ ಈ ಡಿಸೈನ್ ಇರೋವೆಲ್ಲ ತಗೊಳ್ಳೇಬಾರ್ದು ಗಾಯ್ಸ್. ಇದು ಬಟ್ ಇದು ನಾವು ತಗೊಂಡಿರೋದಲ್ವಲ್ಲ, ಯಾರೋ ಗಿಫ್ಟ್ ಆಗಿ ಕೊಟ್ಟಿದ್ದಿತ್ತು ಮದುವೆಲಿ, ಹಸ್ಬೆಂಡ್ ಫ್ರೆಂಡು. ಈ ಥರ ಡಿಸೈನ್ ಇರೋ ತಗೊಳ್ಳೇಬಾರ್ದು. ಆ್ಯಕ್ಚುಲಿ ತಗೋಬಾರ್ದು. ತೊಳೆಯೋಕ್ಕೆಲ್ಲ ಭಾರಿ ಕಷ್ಟ. ಇವಾಗ ತೊಳೆದು ತೋರಿಸ್ತೀನಿ ಎಷ್ಟು ನೀಟಾಗಿ ಕ್ಲೀನ್ ಆಗೈತೆ ಅಂತ. ನೀವು ಫ್ರಂಟ್ ಕ್ಯಾಮ್ರಾದಲ್ಲಿ ಅಷ್ಟು ಕಾಣಿಸಲ್ಲ ಅನ್ಸುತ್ತೆ, ಬ್ಯಾಕ್ ಕ್ಯಾಮ್ರಾ ನೋಡಿ ತೋರಿಸ್ತೀನಿ. ಎಷ್ಟು ನೀಟಾಗಿ ಹೋಗೈತೆ ಅಂದರೆ ಫುಲ್ಲು ಈ ಲೈನ್ಸ್ ಮಧ್ಯದಲ್ಲೆಲ್ಲ ಫುಲ್ಲು ಬ್ಲ್ಯಾಕ್ ಆಗಿತ್ತು. ನೀಟಾಗಿ ಹೋಗೈತೆ ಗೈಸ್. ಇಷ್ಟು ಪಾತ್ರೆ ತೊಳೆಯೋದಕ್ಕೆ ದೇವ್ರ ಮನೆದ ಒಂದು 2 hours ಮೇಲಂತೂ ತಗೊಂಡಿದೆ. ಅದು ತೊಳೆದು ಒರೆಸಿ ಇಡೋದಕ್ಕೆ. ಇವಾಗ ತರಕಾರಿ ಎಲ್ಲ ಜೋಡ್ಸೋಣ ಅಂತೇಳಿ ಜೋಡಿಸ್ತಾ ಇದ್ದೀನಿ. ಹೊರಗಡೆ ಇಟ್ಬಿಡೋಣ ಅಂತ ಹೇಳಿ ಇಲ್ಲಿ ಈ ಕೆಲಸ ಮಾಡ್ತಿದ್ದೀನಿ. ಜೊತೆಗೆ ಬಟ್ಟೆನೂ ಫೋಲ್ಡ್ ಮಾಡಿ ಆಲ್ರೌಂಡರ್ ಅಂತ ಸೀರೆ ಎತ್ತಿಟ್ಟಿದ್ದೀನಿ. ದೇವ್ರದ ಪಿನ್ ಮಾಡಿಡೋಣ ಅಂತ ಹೇಳಿ. ಆ ಕಡೆ ಮನೆಗೈತೆ. ದೇವ್ರ ಮನೆ ಫುಲ್ ತೊಳ್ದಾಗೈತೆ, ಆದರೆ ಇನ್ನೂ ಒರೆಸಿಟ್ಟಿಲ್ಲ. ಒಳಗಡೆ ಜೋಡಿಸ್ಬೇಕು. ಟೈಮ್ 9 ಗಂಟೆ ಆಯಿತು. 12 ಗಂಟೆ ಆದರೂ ಕೆಲಸ ಮುಗಿಯಲ್ಲ. ಮಾಡೋಣ, ಮಾಡಿ ಮುಗಿಸೋಣ. ಫಸ್ಟ್ ಅಡುಗೆ ಮಾಡಬೇಕು. ಓಕೆ ಫ್ರೆಂಡ್ಸ್, ಬಾಯ್. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗುವ. ಅಲ್ಲಿವರೆಗೂ ವೇಟ್ ಆ್ಯಂಡ್ ವಾಚ್.